ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತೇನು ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಎಲ್ಲರದ್ದು ಕ್ವೆಶ್ಚನ್ ಒಂದೇ ಆಗಿತ್ತು, ನೀವೇನು ಓದ್ತಿದ್ದೀರಾ. ಇನ್ನೂ ಸ್ವಲ್ಪ ಜನ ಕೇಳಿದರು, ಲೈಕ್ ಡೌಟಲ್ಲಿ ಕೇಳಿದರು, ನೀವು ಓದ್ತಾ ಇದ್ದೀರಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಅಫ್ಕೋರ್ಸ್ ನಾನಿವಾಗ ಓದ್ತಿಲ್ಲ, ನನ್ನ ಸ್ಟಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸ್ಟೂಡೆಂಟ್ಸ್ ಕೇಳಿದರು, ಲೈಕ್ ಅವರು ಚಿಕ್ಕವರು ಯಾರು ನನಗೆ ಗೊತ್ತಿಲ್ಲ, ಅವರು ಏನು ಓದ್ತಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಸೊ ಕೇಳಿದರೆ ಏನಾದ್ರು ಟಿಪ್ಸ್ ಹೇಳಿ ಓದೋದ್ರ ಬಗ್ಗೆ ಅಂತ ಹೇಳಿಬಿಟ್ಟು, ಲೈಕ್ ನನ್ನ ಸ್ಟಡೀಸ್ ಬಗ್ಗೆ ಅವರಿಗೆ ಹೇಗೆ ಗೊತ್ತಿತ್ತೋ ಗೊತ್ತಿಲ್ಲ. ಸೊ ದೇ ಸೈಡ್ ಲೈಕ್ ನೀವು ಚೆನ್ನಾಗಿ ಓದ್ತಿದ್ರಿ, ಲೈಕ್ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಯಾವ ಥರ ಓದ್ತಿದ್ರಿ, ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ಯಾವ ಥರ ಇರಬೇಕು, ಓದ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ಗಳನ್ನ ಕೊಡ್ತೀನಿ. ಈಸಿ ಟಿಪ್ಸ್, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ನೀವು ಕೂಡ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ಮೇಯ್ನಾಗಿ ಬಂದು ಏನಪ್ಪ ಅಂತ ಅಂದರೆ, ನೀವು ಫಸ್ಟ್ ಹೇಳಬೇಕಂತಂದರೆ ಟೈಮ್ ಟೇಬಲ್ ಹಾಕ್ಕೊಬೇಕು. ಲೈಕ್ ಇವಾಗ ಏನಂತ ಅಂದರೆ, ಸ್ವಲ್ಪ ಜನ ಇರ್ತಾರೆ ಯಾವ ಥರ ಅಂತಂದರೆ, ಅವರಿಗೆ ಫಸ್ಟಿಂದ ಓದೋಕ್ಕಾಗಿರಲ್ಲ. ಸೊ ಹೇಳ್ತಿರ್ತಾರೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ನೀವು ಡೇ ಒನ್ನಿಂದ ಓದ್ಕೊಂಡೋಗಿ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಅಫ್ಕೋರ್ಸ್ ಅದು ನಿಜನೇ, ಬಟ್ ತುಂಬ ಜನ ಡೇ ಒನ್ನಿಂದ ಅಂತೂ ಓದಿರಲ್ಲ. ಅಂಥವರಿಗೆಲ್ಲ ಏನು ಹೆಲ್ಪ್ ಆಗುತ್ತೆ ಅಂದರೆ, ಅವ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ ಲೈಕ್ ನಾವು ಒನ್ ಡೇ ಮುಂಚೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಡೀ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಅಲ್ಲೇ ಅವರು ಒಂದು ಮೇಯ್ನ್ ತಪ್ಪು ಮಾಡ್ತಾರೆ. ಅದಕ್ಕೆ ಏನಕ್ಕೆ ಮಾರ್ಕ್ಸ್ ಇನ್ಕ್ರೀಸ್ ಆಗಲ್ಲ ಅಂತಂದರೆ, ಇದು ಕೂಡ ಒಂದು ವಿಷಯ ಆಗಿರುತ್ತೆ. ನೀವು ಯಾವತ್ತೂ ಅಂದ್ಕೊಬಿಡಿ ಒಂದಿನದಲ್ಲಿ ಇಡೀ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ 10th ಆ್ಯಂಡ್ PU ಯಾರು ಇರ್ತೀರೋ ಅವರಂತೂ ಅಂದ್ಕೊಳ್ಳೇಬೇಡಿ ನಾವು 1 ವೀಕ್ ಓದಿದ್ರೆ ಸಾಕು, ಕಂಪ್ಲೀಟ್ ಮಾಡಿಬಿಡ್ತೀವಿ ಇಡೀ ಸಿಲೆಬಸ್ನ ಅಂತ ಹೇಳಿಬಿಟ್ಟು. ನೋ, ಇಟ್ಸ್ ನಾಟ್ ಪಾಸಿಬಲ್. ಬಿಕಾಸ್ 10th ಹೆಂಗಿರುತ್ತೆ ಅಂತ ಅಂದರೆ, ಒಂದು ಸಬ್ಜೆಕ್ಟನ್ನೇ 30 to 40 ಇರುತ್ತೆ ಲೆಸನ್ಸ್. ಸೊ ನೀವು ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ 6 ಸಬ್ಜೆಕ್ಟ್ಸ್ ಇರುತ್ತೆ. ಹೇಗೆ ಕಂಪ್ಲೀಟ್ ಮಾಡ್ತೀರಾ ನೀವು ಒಂದು ವಾರದಲ್ಲಿ? ತುಂಬ ಹುಡುಗರು ಅಂದ್ಕೊಂಡಿರ್ತಾರೆ, ಹುಡುಗಿರಿಗೆ ಅಷ್ಟು ಮೈಂಡ್ಸೆಟ್ ಇರಲ್ಲ, ಅವರು ಓದ್ಕೊಂಡಿರ್ತಾರೆ, ನಾನು ಹುಡುಗಿ ಅಂತ ಹೇಳ್ತೀರಾ. ಸೊ ಬೇಸಿಕಲಿ ಇದು ನಿಮಗೂ ಗೊತ್ತಿರುತ್ತೆ ಬಾಯ್ಸ್ ಹೆಂಗೆ ಅಂತ ಹೇಳಿಬಿಟ್ಟು. ಸೊ ಅವರು ಯಾವಾಗಲೂ ಕೂಡ ಡೇ ಒನ್ನಿಂದ ಅಂತೂ ಓದ್ಕೊಂಡು ಹೋಗಿರಲ್ಲ. ನಾನು ಡೇ ಒನ್ನಿಂದ ಓದಿ ಅಂತ ಕೂಡ ಹೇಳ್ತಿಲ್ಲ. ಅಟ್ಲೀಸ್ಟ್ 10th ಮತ್ತು PU ಅಲ್ಲಿರೋರು 1 ಮಂತಿಂದನಾದ್ರು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನೀವು ಪಾಸಿಂಗ್ ಅಂತ ನನಗಿಂತ ಒಂದು ಫಸ್ಟ್ ಕ್ಲಾಸ್ ಆ ರೇಂಜಲ್ಲಾದರೂ ಕೂಡ ಮಾರ್ಕ್ಸ್ ತೊಗೊಬೋದು. ಆ್ಯಂಡ್ ಡಿಗ್ರಿ ಅಲ್ಲಿರೋನಂತೂ ಹೇಳೋದೇ ಬೇಡ ಗುರು. ಅವರು ನಾಳೆ ಎಕ್ಸಾಮ್ ಅಂತಂದರೆ ಇವತ್ತು ನೈಟ್ ಕೂತ್ಕೊಂಡು ಓದು ಅಂತವರು. ಬಿಕಾಸ್ ನಾನು ಡಿಗ್ರಿ ಮಾಡಿದ್ದೀನಿ, ಸೊ ನಾನು ಅದನ್ನ ನೋಡಿದ್ದೀನಿ ಯಾರ್ಯಾರು ಹೆಂಗೆ ಅಂತ ಹೇಳಿಬಿಟ್ಟು. ಬಟ್ ಟು ಬಿ ಫ್ರ್ಯಾಂಕ್ ನಾನು ಹೇಳ್ತಾ ಇದ್ದೀನಿ, ಒಂದಿನ ಮುಂಚೆ ಅಂತೂ ಓದ್ತಿರಲಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ಒಂದು 15 days ಮುಂಚೆ ಅದು ಸ್ಟಾರ್ಟ್ ಮಾಡ್ಕೊಳ್ಳಿ ಓದೋದಕ್ಕೆ. ಸೊ ಇದು ಟೈಮ್ ಟೇಬಲ್ ಹಾಕ್ಕೊಬೇಕು ಫಸ್ಟು. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ Jan 15th ಎಕ್ಸಾಮ್ ಇತ್ತು ಅಂತ ಅಂದರೆ Jan 1st ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಿಮಗಿಲ್ಲಿ 14 days ಸಿಗುತ್ತೆ ಓದ್ಕೊಳ್ಳೋದಕ್ಕೆ. ಅದರಲ್ಲಿ ಏನಪ್ಪ ಅಂತಂದರೆ, ಅಟ್ಲೀಸ್ಟ್ 4 days ರಿವಿಷನಿಗೆ ಅಂತ ಎತ್ತಿಟ್ಬಿಡಿ. ಸೊ ನಿಮಗೆ ಉಳ್ಕೊಳ್ಳೋದು 10 days. 10 daysಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟು ಯಾವುದ್ಯಾವುದಕ್ಕೆ ಡಿವೈಡ್ ಮಾಡ್ಕೋಬೇಕು. ಅಂದರೆ ಈಗ ಒಂದು ಸಬ್ಜೆಕ್ಟ್ ಇರುತ್ತೆ ಅಂತಂದರೆ ಅದರಲ್ಲಿ ಎಷ್ಟು ಲೆಸನ್ಸ್ಗಳಿರುತ್ತೆ, ಎಷ್ಟು ಚಾಪ್ಟರ್ಸ್ಗಳಿರುತ್ತೆ ಅಂತ ನೋಡಿಕೊಂಡು ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡ್ಕೊಂಡಾದಮೇಲೆ ನಿಮಗೆ ಸೂಟಬಲ್ ಟೈಮಿಂಗ್ಸ್ ಯಾವಾಗ ಆಗುತ್ತೋ ಆ ಟೈಮಿಂಗ್ಸಲ್ಲಿ ಓದ್ಕೊಳ್ಳಿ. ಆ 15 days ಅಂತೂ ಯಾವತ್ತೂ ಮಿಸ್ ಮಾಡಲೇಬೇಡಿ. ಸೊ ಇವಾಗ ಯೂಶ್ವಲಿ ನಾನು ಮಾಡ್ತಿದ್ದೆ ಹೇಗೆ ಅಂತಂದರೆ, 1-2 ಟಾಪಿಕ್ಸ್ ಸ್ಮಾಲ್ ಆರ್ ಬಿಗ್, 2 ಟಾಪಿಕ್ ಸ್ಮಾಲ್ ಆ ಥರ ಇದ್ದಿದ್ದು. ಸೊ 2 days ಮುಂಚೆ ಸ್ವಲ್ಪ ಕ್ರಿಟಿಕಲ್ ಆಗಿರೋದು, ಇಲ್ಲಾಂದರೆ ಸ್ವಲ್ಪ ಈಸಿ ಆಗಿರೋದು ಆ ಥರ ಓದ್ಕೊಂಡ್ಬರ್ತಿದ್ದೆ. ಸೊ ಲಾಸ್ಟ್ 2 days ಸ್ವಲ್ಪ ಟಫ್ ಇರೋದು, ಇಲ್ಲಾಂತಂದರೆ ಈಸಿ ಆಗಿರೋಂಥದ್ದು. ಸೊ ನಿಮ್ಮ ಮೈಂಡ್ಸೆಟ್ ಗೊತ್ತಿರುತ್ತೆ ಅಲ್ವಾ, ನೀವು ಯಾವ ಥರ ಮಾಡಿಕೊಂಡ್ರೆ ನಿಮಗೆ ಕಂಫರ್ಟಬಲ್ ಅಂತ ಹೇಳಿಬಿಟ್ಟು. ಸೊ ಆ ಥರ ನೀವು ಮಾಡ್ಕೊಳ್ಳಿ. ಸೊ ಟೈಮ್ ಟೇಬಲ್ ಆದಮೇಲೆ ನೆಕ್ಸ್ಟ್ ಬಂದು ನೀವು ಆ ಟೈಮ್ ಟೇಬಲ್ಗೆ ಸ್ಟಿಕ್ ಆಗಬೇಕು. ಸೊ ಹೆಂಗೆ ಅಂತ ಅಂದರೆ, ಈಗ ಸ್ವಲ್ಪ ಜನ ಹೇಳ್ತಾರೆ, ಓಕೆ ನಾನು ಮಾಡಿಬಿಡ್ಬೇಕು, 15 days ಓದ್ಬಿಡ್ಬೇಕು ಅಂತ ಅಂದ್ಕೊತಾರೆ, ಬಟ್ ಮಾಡಲ್ಲ. ಆ ಥರದವ್ರನ್ನೂ ನೋಡಿದ್ದೀನಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ 15 days ನೀವು ಸ್ಟಿಕ್ ಆನ್ ಆಗಲೇಬೇಕು. ಏನಕ್ಕೆ ಲೈಕ್ ಹೆಂಗೆ ಮೋಟಿವೇಟ್ ಮಾಡ್ಕೊಳ್ಳಿ ಅಂದರೆ, ನಾನು ಕೂಡ ಇದೇ ಥರ ಮೋಟಿವೇಟ್ ಮಾಡ್ಕೊಂಡಿದ್ದು. ಈ 15 days ನಾನು ಚೆನ್ನಾಗಿ ಓದ್ಬಿಡೋಣ, ಆಮೇಲೆ ನನಗೂ ಈ ಸಬ್ಜೆಕ್ಟು ಸಂಬಂಧನೇ ಬೇಡ ನಂಗಿರೋಣ.
ಸೊ ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಮಾಡ್ಕೊಂಡ್ರಿ ಅಂತ ಅಂದರೆ ಓಕೆ 15 ಡೇಸ್ ನಾನು ಓದ್ಬಿಡ್ಬೇಕು, ಆಮೇಲೆ ಎಲ್ಲ ಕಂಪ್ಲೀಟ್ ಮಾಡಿಬಿಡೋಣ ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ನಾವಾಗ ಕುತ್ಕೊಂಡು ಒಂದು 15 ಡೇಸಲ್ಲಿ ಇಷ್ಟಿಷ್ಟು ಅವರ್ ಅಂತ ಎತ್ತಿಡ್ತೀವಿ ಇದಕ್ಕೆ ಅಂತ ಹೇಳಿಬಿಟ್ಟು. ಸೊ ಹಂಗೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಹೇಗೆ ನೆನ್ಪಿಡ್ಕೋಬೇಕು ಅನ್ನೋದು ಕೂಡ ಒಂದು ಸ್ವಲ್ಪ ಟಿಪ್ಸ್ಗಳು ಕೊಟ್ಬಿಡ್ತೀನಿ. ಸೊ ಯೂಶ್ವಲಿ ಯಾವ ಥರ ನಾನು ನೆನ್ಪಿಡ್ಕೊತೀನಿ ಅಂದರೆ, ಬಟ್ ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ನನ್ನ ಫ್ರೆಂಡ್ಸಿಗೆ ಕೂಡ ನಾನು ಹೇಳ್ತೀನಿ ಈ ಥರ ನೆನ್ಪಿಟ್ಕೊಳ್ಳಿ, ಇದು ಯೂಸ್ ಆಗುತ್ತೆ ಅಂತ. ಅವರು ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡಿದ್ದಾರೆ. ಲೈಕ್ ಇವಾಗ ಏನೋ ಒಂದು ಇದೆ, ನಿಮಗೆ ಯಾವುದೋ ಒಂದು ಡಯಾಗ್ರಾಮ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು, ನಿಮಗೆ ಅದು ಎಷ್ಟು ಓದಿದ್ರೂ ತಲೆಗೆ ಹೋಗ್ತಾನೆ ಇಲ್ಲ, ಈ ಥರದಲ್ಲಿ ಇದ್ದವರೆಲ್ಲ ನೀವು ಅದಕ್ಕೆ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಬಿಡಿ. ಯಾವ ಥರ ಅಂತ ಅಂದರೆ, ಲೈಕ್ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇತ್ತು ಅಂತ ಅಂದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸಿನಾರಿಯೋ ನೀವೇ ಕ್ರಿಯೇಟ್ ಮಾಡ್ಕೊಬಿಡಿ. ಅಂದರೆ ಅದು ವಸ್ತುವಿಂದಾಗಿರ್ಬೋದು, ಇಲ್ಲ ಅಂತ ಅಂದರೆ ಯಾವುದಾದ್ರು ನೇಮ್ಗಳಿಂದಾಗಿರ್ಬೋದು, ಎನಿಥಿಂಗ್. ಸೊ ಇದರಲ್ಲಿ ಫಸ್ಟ್ ಲೆಟರ್ ಅಂತನಾದ್ರು ಇಟ್ಕೊಳ್ಳಿ, ಇಲ್ಲಾಂದರೆ ಆ ವರ್ಡ್ ಅಂತನಾದ್ರು ಇಟ್ಕೊಳ್ಳಿ, ಇಲ್ಲಾಂದರೆ ಆ ಇಮೇಜ್ನಾದ್ರು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಆ ಕ್ವೆಶ್ಚನ್ ಏನಾದ್ರು ನೋಡಿದ್ರಿ ಅಂತಂದರೆ, ಇಲ್ಲಾಂದರೆ ಆ ಟಾಪಿಕ್ ರಿಲೇಟೆಡ್ ಬಂತು ಅಂತ ಅಂದರೆ, ಸೊ ನಿಮಗೆ ಆ ಥಿಂಗ್ಸ್ನ ನೆನಪಿಸ್ಕೊಂಡ ತಕ್ಷಣ ಸೊ ಇದಕ್ಕೆ ಇದು ಆನ್ಸರ್ ಅಂತ ಅನ್ನೋದು ತುಂಬ ಚೆನ್ನಾಗಿ ನೆನಪಾಗುತ್ತೆ. ಸೊ ಯೂಶ್ವಲಿ ನಮಗೆ ಯಾವ್ದಾದ್ರು ಒಂದು ಟಾಪಿಕ್ ಬಂತು ಅಂತಂದರೆ, ನಾವು ನಮ್ಮ ರೂಮಲ್ಲಿ ಇದ್ದಿದ್ದು ಫ್ರೆಂಡ್ಸ್ಗಳದ್ದೇ ಒಬ್ಬೊಬ್ರದ್ದು ನೇಮ್ಗಳು, ಇಲ್ಲಾಂತಂದರೆ ಅವ್ರ ನೇಟಿವ್ಸ್ ಪ್ಲೇಸ್ಗಳು, ಇಲ್ಲಾಂದರೆ ಅದ್ರಲ್ಲಿ ಸ್ವಲ್ಪ ಹಿಸ್ಟೋರಿಕ್ ಆಗಿರೋವಂಥದ್ದು ಏನಾದರೂ ಒಂದು ಈ ಥರದನ್ನ ಸ್ವಲ್ಪ ಇಟ್ಕೊಳ್ತಾ ಇದ್ದರೆ ಸೊ ಒಂದು ಐಡಿಯಾ ಬರುತ್ತೆ ಎಕ್ಸಾಮ್ ಹಾಲಲ್ಲಿ. ಬ್ಲ್ಯಾಂಕಾಗಿ ಕುತ್ಕೊಳ್ಳೋದ್ರ ಬದಲು ಸೊ ಈ ಥರ ಸ್ವಲ್ಪ ಯೂಸ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳೋದ್ರಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ. ಸ್ವಲ್ಪ ಏನಲ್ಲ, ನೀವು ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಅದಾದಮೇಲೆ ರೆಫರ್ ಓಲ್ಡ್ ಕ್ವೆಶ್ಚನ್ ಪೇಪರ್. ಸೊ ಕ್ವೆಶ್ಚನ್ ಪೇಪರ್ ಪ್ರೀವಿಯಸ್ ಏನೇನಿರುತ್ತೋ, ಲೈಕ್ ಒಂದು 4-5 ಇಯರ್ಸ್, ಎವ್ರಿ 5 ಇಯರ್ಸ್ ಚೇಂಜ್ ಆಗ್ತಿರುತ್ತೆ. ಸೊ 4-5 ಇಯರ್ಸ್ ಏನಿರುತ್ತೋ ಅಷ್ಟುದು ಕಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದರೆ, ಈಗ ನೀವೀಗ 2024 ಅಂತ ಇಟ್ಕೊಳ್ಳಿ, 24 ಓದ್ತಾ ಇದ್ದೀರಾ ಅಂತಂದರೆ 23 22 ಈ ಥರ ಯಾವುದಿರುತ್ತೋ ಆ ಥರ ಕ್ವೆಶ್ಚನ್ಸ್ ಪೇಪರ್ಗಳನ್ನೆಲ್ಲ ನೀವು ಇಟ್ಕೊಂಡಿರಿ. ಸೊ ಈ ಥರ ಕ್ವೆಶ್ಚನ್ ಪೇಪರ್ನ ನೀವು ಕಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಯೂಶ್ವಲಿ ನಾನು ನೋಡಿರೋ ಪ್ರಕಾರ ಇದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದೇ ಕ್ವೆಶ್ಚನ್ಸ್ ರಿಪೀಟ್ ಆಗುತ್ತೆ. ಈವನ್ ಇದು ವಿಡಿಯೋಲ್ ಆಗಿರ್ಬೋದು, ಇಲ್ಲ 10th ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ಸ್ಗಳಂತೂ ಡೆಫಿನೆಟ್ಲಿ ಅದು ರಿಪೀಟ್ ಆಗಿರುತ್ತೆ. ಸೊ ನೀವು ಇದನ್ನು ಮಾಡಿದ್ರೆ ಅಂತೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಓಲ್ಡ್ ಕ್ವೆಶ್ಚನ್ ಪೇಪರ್ನಂತೂ ರೆಫರ್ ಮಾಡೋದು ಮರಿಬೇಡಿ. ಅದರಲ್ಲಿ ಯಾವುದ್ಯಾವುದೆಲ್ಲ ಟಾಪಿಕ್ಸ್ ಬಂದಿರುತ್ತೆ, ಮತ್ತು ನಿಮಗೂ ಸ್ವಲ್ಪ ಕಾಲೇಜ್ ಆರ್ ಸ್ಕೂಲ್ಗಳಲ್ಲಿ ಹೇಳಿರ್ತಾರೆ ಇಂತಿಂಥ ಟಾಪಿಕ್ ತುಂಬ ಇಂಪಾರ್ಟೆಂಟ್, ಇದನ್ನ ಓದ್ಕೊಳ್ಳಿ ಅಂತ ಹೇಳಿ. ಈಗ ಆ ಟಾಪಿಕ್ ಮೇಲೆ ಯಾವ ಥರ ಕ್ವೆಶ್ಚನ್ ರೈಸ್ ಮಾಡಿದ್ದಾರೆ, ಸೊ ಅದು ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ. ಸೊ ಈ ಥರ ಮಾಡಿರ್ತಾರೆ, ನಾವು ಈ ಥರ ಓದ್ಕೊಬೋದು, ಈ ಥರ ಕೇಳಿದ್ದಾರೆ ಅಂತಂದರೆ ಈ ಥರ ನಾವು ಕೇಳ್ಬೋದಾ, ಆ ಥರನೇ ಸ್ವಲ್ಪ ಜನಕ್ಕೆ ಐಡಿಯಾ ಬರುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗ್ಬೋದು. ಇಲ್ಲಾಂದರೆ ಅದೇ ಥರ ಕ್ವೆಶ್ಚನ್ ಕೂಡ ರಿಪೀಟ್ ಆಗ್ಬೋದು. ಇದು ತುಂಬ ಸರಿ ರಿಪೀಟ್ ಆಗಿದೆ ನನಗೂ ಕೂಡ. ಮೇ ಬಿ 10th ಅನಿಸುತ್ತೆ, 10th ಅನಿಸುತ್ತೆ ಕ್ವೆಶ್ಚನ್ಗಳು ತುಂಬ ರಿಪೀಟ್ ಆಗುತ್ತೆ. ಸೊ ನೀವು ಅದನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಓದಿರ್ತೀರೋ ಅಷ್ಟನ್ನ ಚೆನ್ನಾಗಿ ರಿವೈಸ್ ಮಾಡ್ಕೊಂಡ್ರೆ ಅಂತಂದರೆ ನಿಮಗೆ ಎಕ್ಸಾಮ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ರಿವಿಷನ್ಗೆ ಲೈಕ್ ಯಾವ ಥರ ಅಂತ ಅಂದರೆ, ರಿವಿಷನ್ ಅಂತ ಅಂದರೆ ಲೈಕ್ ಎಲ್ಲಾನು ಒಂದು ಕಡೆಯಿಂದ ಓದ್ಕೊಂಬನೀನು ಆ ಥರ ಹೇಳ್ತೀರಾ. ಲೈಕ್ ಇವಾಗ ಏನೋ ಒಂದು ಓದ್ತಾ ಇರ್ತೀರಾ ಅಂತಂದರೆ ಒಂದು ಪ್ಯಾರಾಗ್ರಾಫಲ್ಲಿ ಇಷ್ಟಿರುತ್ತೆ ಅಂತಂದರೆ ಅದರಲ್ಲಿ ಒಂದಷ್ಟು ಟಾಪಿಕ್ಸ್ನ ಎತ್ತಿಟ್ಕೊಳ್ಳಿ. ಇವಾಗ ವಾಟ್ ಆರ್ ದ ಚಾಲೆಂಜಸ್ ಅಂತ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಬಿಟ್ಟು ಅದ್ರ ಚಾಲೆಂಜಸ್ ಏನು ಅಂತ ಕೊಟ್ಟಿದ್ರೆ, ಸೊ ಅದ್ರ ಎಫೆಕ್ಟ್ಸ್ ಏನು, ಅದ್ರ ಕಾಸಸ್ ಏನು, ಅಥವಾ ಅದಕ್ಕೆ ಸೊಲ್ಯೂಷನ್ ಏನು, ಈ ಥರ ಏನಾದ್ರು ಕೊಟ್ಟಿತ್ತು ಅಂತಂದರೆ ಸೊ ನೀವು ಅದನ್ನ ಬ್ರೀಫಾಗಿ ಹೇಳೋ ಅಷ್ಟೇನಿಲ್ಲ. ಲೈಕ್ ಅದ್ರದ್ದು ಮೇನ್ ಪಾಯಿಂಟ್ಸ್ ಏನೇನಿರುತ್ತೋ ಅದನ್ನು ಬರ್ಕೊಂಡಿರಿ. ಸೊ ಅದನ್ನ ನೀವು ನೋಡಿಕೊಂಡ್ರೆ ಸಾಕು, ನೀವನ್ನ ಲೈಕ್ ಓನಾಗಿ ಕೂಡ ಬರಿಬೋದು, ಇಲ್ಲಾಂತಂದರೆ ಅದರಲ್ಲಿ ಓದಿದ ಪಾಯಿಂಟ್ಸ್ಗಳೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಮಾಡ್ಕೊಳ್ಳಿ. ಲೈಕ್ ಜಸ್ಟ್ ಬ್ರಷ್ ಟು ಇಟ್ ಅಷ್ಟೇ. ಲೈಕ್ ಜಾಸ್ತಿ ರಿವಿಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನೇ ಫುಲ್ ಓದ್ಕೊಂಡೆಲ್ಲ ಹೋಗ್ಬಿಡಿ, ನಿಮಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಓದಿದ್ನೇ ಓದ್ತಾ ಡೆಫಿನೆಟ್ಲಿ ಮರ್ತೋದಂಗೆ ಆಗುತ್ತೆ. ಅದು ನನಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಲೈಕ್ ಒಂದು ಸೀನ್ ಹೇಳ್ತೀನಿ ನಂದು ಏನಾಗಿತ್ತು ಅಂತ ಹೇಳಿಬಿಟ್ಟು. ನಾನು ಲೈಕ್ ರಿವಿಷನ್ ಮಾಡ್ತಾಯಿದ್ದೆ. ನನಗೆ ಎಷ್ಟು ಓದಿದ್ರೂ ತಲೆಗೆ ಹೋಗ್ತಿರ್ಲಿಲ್ಲ. ಅದನ್ನ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಓಕೆ ಇದನ್ನ ಲಾಸ್ಟಿಗೆ ಓದ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಇದೆ ಡಿಗ್ರಿ ಟೈಮಲ್ಲೇ, ಬಿ ಟೆಕ್ ಟೈಮಲ್ಲಿ.
ಸೊ ಅದನ್ನ ಎಷ್ಟೋದ್ರೂ ತಲೆಗೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ಲಾಸ್ಟಿಗೆ ಓದೋಣ ಅಂತ ಹೇಳಿಬಿಟ್ಟು. ಅದು ಹೋಗ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ನಾನು ಓದಿದ್ನೇ ಓದಿ ಒಂದು 10 ಸರಿ ಓದಿದ್ದೀನಿ. ಲೈಕ್ ಅದು ರಿವಿಷನ್ ಅಂತ ಮಾಡ್ತಾಯಿದ್ದೀನಿ. ಅದು ರಿವಿಷನ್ ಆಗಿರಲಿಲ್ಲ, ಓದೋದನ್ನೇ ಆ ಥರ ಓದ್ತಾ ಇದ್ದೆ. ಸೊ ಎಸ್, ರಿವಿಷನ್ನ ಅಂತೂ ಆ ಥರ ಮಾಡಿಬಿಡಿ. ರಿವಿಷನ್ ಅಂತಂದರೆ ಮೇಯ್ನ್ ಪಾಯಿಂಟ್ಸ್ನ ನೋಡ್ಕೊಳ್ಳಿ ಅಷ್ಟೇ. ದೆನ್ ರಿವಿಷನ್ ಆದಮೇಲೆ ಟೆಸ್ಟ್ ಯುವರ್ ಸೆಲ್ಫ್. ನಿಮ್ಮಷ್ಟಕ್ಕೆ ನಿಮ್ಮನ್ನ ಟೆಸ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಓದಿದ್ದೀರಾ? ಈಗ ಲೈಕ್ ನಿಮಗೆ ನೀವು ಹಿಂಗೆ ಕಣ್ಮುಚ್ಕೊಂಡ್ರಿ ಅಂತ ಅಂದರೆ ಲೈಕ್ ನಿಮಗೆ ಈ ಕಡೆ ಕ್ವೆಶ್ಚನ್ ಬರ್ತಾ ಇರಬೇಕು, ಈ ಕಡೆ ಆನ್ಸರ್ ಬರ್ತಾ ಇರಬೇಕು. ಸೊ ಈ ಕಡೆ ಈ ಥರ ಕ್ವೆಶ್ಚನ್ ಕೇಳಿದರೆ ಈ ಥರ ಆನ್ಸರ್ ಬರ್ಬೋದು. ಇಲ್ಲಾಂತಂದರೆ ನೀವು ಕ್ವೆಶ್ಚನ್ ಪ್ರಿಡಿಕ್ಟ್ ಮಾಡಲಿಲ್ಲ ಅಂತ ಅಂದ್ರೂ ಇವಾಗ ಒಂದೊಂದು ಟಾಪಿಕ್ ಇರುತ್ತೆ ಅಲ್ಲ, ಒಂದೊಂದು ಟಾಪಿಕ್ ಮೇಲೆ ಈ ಟಾಪಿಕ್ಕಿಗೆ ಇಷ್ಟು ಆನ್ಸರ್, ಇದು ಆನ್ಸರ್, ಆ ಥರ ಒಂದು ಗ್ಲ್ಯಾನ್ಸ್ ಮಾಡ್ಕೊತಾ ಇರಿ. ಸೊ ನೀವು ಎಕ್ಸಾಮ್ಗೆ ಹೋಗೋರ್ಗು ಗ್ಲ್ಯಾನ್ಸ್ ಮಾಡ್ಕೊತಾ ಇರಿ. ಬಟ್ ಅದನ್ನ ಬೇರೆಯವ್ರ ಮುಂದೆ ಒಂದು ತೋರ್ಸೋಕೆ ಹೋಗಬೇಡಿ. ಎಲ್ಲರೂ ಆಡ್ಕೊಳ್ಳೋರೇ ಜಾಸ್ತಿ. ಸುಮ್ಮನೆ ಓಕೆ ಬಿಡು, ಏನೋ ಎಕ್ಸಾಮ್ ಟೈಮ್ ಓದ್ಕೊತಿದ್ದಾಳೆ ಇಲ್ಲ ಓದ್ಕೊತಿದ್ದಾನೆ ಅಂತ ಯಾರೋ ಅನ್ನೋಲ್ಲವರು ಬರೀ ರೇಗಿಸಿ ಇಡ್ತಾರೆ. ಸೊ ಕಾಲೇಜಸ್ ಸ್ಕೂಲ್ಗಳಲ್ಲಿ ಆಬ್ವಿಯಸ್ಲಿ ಇದಾಗೆ ಆಗುತ್ತೆ. ಸೊ ಯಾರೊಬ್ಬರು ರೇಗಿಸ್ತಾರೆ, ಯಾರೊಬ್ಬರು ಆಡ್ಕೊತಾರೆ ನಾವು ಓದ್ಕೊಳ್ಳೋದನ್ನ ಅಂತ ಹೇಳ್ಬಿಟ್ಟು ನೀವು ಓದೋದನ್ನ ನಿಲ್ಲಿಸ್ಬಿಡಿ. ಸೊ ನೀವಲ್ಲಿ ಏನು ಬುಕ್ ತೆಗೆದು ಓದ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದ್ರೂ ನಿಮ್ಮ ಮೈಂಡಲ್ಲೇ ನೀವು ಗ್ಲ್ಯಾನ್ಸ್ ಮಾಡ್ತಾ ಇರಿ. ಅವ್ರಿಗೆ ನೀವು ತೋರಿಸ್ಕೊಳ್ಳೇ ಬಿಡಿ, ಅವ್ರ ಜೊತೆ ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಇರಿ. ಬಟ್ ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಮಾತಾಡೋಕ್ಕೂ ಹೋಗ್ಬಿಡಿ. ಹಂಗಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ದೇನೆ ಸುಮ್ಮನೆ ಕುತ್ಕೊಂಡು ಬರೀ ಓದ್ತಾ ಇರಿ ಈ ಥರ ಎಲ್ಲ ಹೇಳಲ್ಲ. ಸೊ ಎಂಜಾಯ್ ಮಾಡ್ಕೊಂಡು ಓದೋದಷ್ಟು ನಿಮಗೆ ತಲೆಗೆ ಬೇಗ ಹೋಗುತ್ತೆ. ಹಂಗಂತ ಹೇಳ್ಬಿಟ್ಟು ಇವಾಗ ನಾನು ಓದಲೇಬೇಕು, ಇಷ್ಟು ಟಾಪಿಕ್ಸ್ನ ನಾನು ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನೀವು ಸ್ಟ್ರೆಸ್ ತೊಗೊಂಡು ಕೂತ್ಕೊಂಡ್ರೆ ನೀವು ಅದು ಈಸಿ ಟಾಪಿಕ್ಸ್ ಕೂಡ ನಮಗೆ ಅರ್ಥನೇ ಆಗಲ್ಲ. ಸೊ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತೊಗೊಂಡ್ಬಿಡಿ. ಎಕ್ಸಾಮ್ ಟೈಮಲ್ಲಿ ಫುಲ್ ರಿಲೀಫ್ ಆಗಿರಿ. ಒಂದು 5 to 10 ಮಿನಿಟ್ಸ್ ಆದರೆ ಮೆಡಿಟೇಷನ್ ಮಾಡಿ. ಸೊ ಇದು ನಿಮಗೆ ಲೈಕ್ ಒಂದು ಕಡೆ ಗ್ರ್ಯಾಬ್ ಮಾಡುತ್ತೆ, ನಿಮ್ಮ ಎಲ್ಲೂ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಬಿಡಲ್ಲ. ಇದು ಒಂದು ಹೆಲ್ಪ್ ಆಗುತ್ತೆ ಮೆಡಿಟೇಷನ್ ಅನ್ನೋದು. ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಮೆಡಿಟೇಷನ್ ಅನ್ನೋದು. ಒಂದು ಸರಿ ಬೇಕಿದ್ರೆ ಟ್ರೈ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಯಾಕಂದರೆ ತುಂಬ ಜನ ಮೆಡಿಟೇಷನ್ ಮಾಡಲ್ಲ, ಹೇಳಿದ್ರು ದೇರ್ ಇಸ್ ನೋ ಯೂಸ್ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಮೆಡಿಟೇಷನ್ ಮಾಡೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಟೈಮಿಂಗ್ಸಲ್ಲಿ. ಸೊ ಅಷ್ಟೇ, ಇಷ್ಟು ಟಿಪ್ಸ್ ಹೇಳಬೇಕಿತ್ತು, ನಾನು ಹೇಳಿದ್ದೀನಿ. ಸೊ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಲೂ ಹೇಳಿದ್ದೀನಿ. ನೀವು ನಾನು ಯಾವುದೇ ತಪ್ಪು ಮಾಡಿದ್ದೀನೋ ಅದನ್ನ ನಿಮಗೆ ಮಾಡಿಬಿಡಿ ಅಂತ ಕೂಡ ಕನ್ವೆ ಮಾಡಿದ್ದೀನಿ. ಸೊ ಯೂಶ್ವಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ, ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಎಕ್ಸಾಮ್ ಬರೀರಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಗೆ ಏನಾದ್ರು ಇದರಿಂದ ಯೂಸ್ ಆಗಿದೆ ಅಥವಾ ನೀವು ಯಾವ ಥರ ಎಕ್ಸಾಮ್ ಮಾಡಿದ್ದೀರಾ ಅಂತ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನೇನಾದ್ರು ಎಕ್ಸ್ಟ್ರಾ ಟಿಪ್ಸ್ಗಳು ಬೇಕಾದರೆ ಎಜುಕೇಷನ್ದಾಗಲಿ ಅಥವಾ ಬ್ಯೂಟಿದೇ ಆಗಲಿ ಫುಡ್ಡಿಂದೇ ಆಗಲಿ, ಸೊ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಇಲ್ಲ ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ. ಡೆಫಿನೆಟ್ಲಿ ನಾನು ವಿಡಿಯೋ ಮೂಲಕ ನಿಮಗೆಲ್ಲ ಹೇಳ್ಕೊಡ್ತೀನಿ. ಇಷ್ಟ ಹೇಳ್ತಾ ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.